ನಮಸ್ಕಾರ ಸ್ನೇಹಿತರೆ, ನಾನು ರಮಣ ಸರ್. ಟೊಮ್ಯಾಟೊ ಹಣ್ಣಿಗೆ ಕನ್ನಡದಲ್ಲಿ ಏನಂತಾರೆ, ಇದು ಮೊದಲು ಎಲ್ಲಿ ಬೆಳೆಯುತ್ತಿತ್ತು, ಹೇಗೆ ಬೆಳೆಯುತ್ತಿತ್ತು ಎಂಬುದರ ಮಾಹಿತಿ ಇಲ್ಲಿದೆ. 90% ಜನ ಅಂದರೆ 100ಕ್ಕೆ 90% ಜನ ಟೊಮ್ಯಾಟೊ ಕನ್ನಡ ಪದ ಎಂದೇ ನಂಬಿದ್ದಾರೆ. ಆದರೆ ಅದೊಂದು ಆಂಗ್ಲ ಪದ. ಟೊಮ್ಯಾಟೊಗೆ ಕನ್ನಡದಲ್ಲಿ ಗೂದೆ ಹಣ್ಣು ಎಂದು ಕರೆಯುತ್ತಾರೆ. ಗೂದೆ ಹಣ್ಣು ಅಡುಗೆಗೆ ಉಪಯೋಗಿಸಿದ ಕಾಲದಲ್ಲಿ ಅದಕ್ಕೆ ಕಾರಣ ಅದು ತಿಪ್ಪೆಯ ಮೇಲೆ ಬೆಳೆಯುತ್ತಿದ್ದ ಹಣ್ಣು. ಈ ಹಣ್ಣನ್ನು ಹಿಂದಿನ ಕಾಲದಲ್ಲಿ ಯಾರೂ ಸಹ ಬೆಳೆಯುತ್ತಿರಲಿಲ್ಲ. ಅದು ಸ್ವಾಭಾವಿಕವಾಗಿ ಕಾಡು ಗಿಡ ಬೆಳೆಯುವ ಹಾಗೆ ಬೆಳೆಯುತ್ತಿತ್ತು. ಆ ಕಾಲದಲ್ಲಿ ಒಬ್ಬ ನಾಟಿ ವೈದ್ಯ ಎಲ್ಲ ಗಿಡಗಳನ್ನು ಪರೀಕ್ಷೆ ಮಾಡುವಾಗ ಗೂದೆ ಹಣ್ಣು ಸಹ ತಿನ್ನಲು ಯೋಗ್ಯ ಎಂದು ಹೇಳಿದರು. ನಂತರ ಗೂದೆ ಹಣ್ಣನ್ನು ಉಪಯೋಗಿಸುವವರ ಸಂಖ್ಯೆ ಹೆಚ್ಚಾಯಿತು. ಗೂದೆ ಹಣ್ಣು ಸಹ ರೈತರು ಬೆಳೆಯುವ ಬೆಳೆಯಾಗಿ ಮಾರ್ಪಾಟಾಯಿತು. ಈ ಟೊಮ್ಯಾಟೊ ಇಲ್ಲದೆ ಸಾಂಬಾರು ತಯಾರಿಸಲು ಸಾಧ್ಯವೇ ಇಲ್ಲ ಎನ್ನುವರ ಮಟ್ಟಿಗೆ ತಲುಪಿದೆ. ತಿನ್ನಲು ಅಸಹ್ಯ ಪಡುತ್ತಿದ್ದ ಗೂದೆ ಹಣ್ಣು ಈಗ ಕೆಲವೊಮ್ಮೆ ಕೆಜಿಗೆ 100 ರೂಪಾಯಿ ದಾಟಿದರೂ ಖರೀದಿಸಲು ಮುಂದಾಗುತ್ತಾರೆ. ವೈಜ್ಞಾನಿಕವಾಗಿ ಟೊಮ್ಯಾಟೊ ಒಂದು ಆರೋಗ್ಯಕರ ಹಣ್ಣು ಅಥವಾ ತರಕಾರಿ. ಇದನ್ನು ಗೂದೆ ಹಣ್ಣು ಎಂದು ಕರೆಯುತ್ತಾರೆ.